ನಮಸ್ಕಾರ. ಅಚ್ಚು ಟಿವಿಗೆ ಸ್ವಾಗತ. ನಾನು ಅಂಜನಾ ಗಿರೀಶ್. ಇಂದಿನ ವಿಶೇಷ ವರಮಹಾಲಕ್ಷ್ಮಿಯ ವ್ರತ, ಇದ್ರ ಬಗ್ಗೆ ನನಗೆ ತಿಳಿದಿರೋಷ್ಟನ್ನ ನಾನು ಹೇಳ್ತೀನಿ. ಮನೆಯಲ್ಲಿ ಶುದ್ಧವಾಗಿ ಇಟ್ಕೊಳ್ಳಿ, ದೇವರಿಗೆ ಭಕ್ತಿಯಿಂದ ಪೂಜೆ ಮಾಡಿ, ದೊಡ್ಡವರು ಚಿಕ್ಕವರು ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ. ಹಾಗೆ ಹಸುವಿಗೆ ಇವತ್ತು ನಿಮ್ ಕೈಲಾದಷ್ಟು ಸಿಹಿಯನ್ನ ತಿನ್ನಿಸಿ ಹಸುವಿಗೆ ಪೂಜೆಯನ್ನ ಮಾಡಿ, ತುಳಸಿ ಪೂಜೆಯನ್ನ ಮಾಡಿ, ಗಣೇಶನ ಪೂಜೆಯನ್ನ, ವರಮಹಾಲಕ್ಷ್ಮಿ ಪೂಜೆ, ಇದು ವರಮಹಾಲಕ್ಷ್ಮಿ ವ್ರತ ಎಂದು ಕರೆಯಲ್ಪಡುತ್ತದೆ. ಇದು ಹಿಂದೂ ಸಂಪ್ರದಾಯದ ಹಬ್ಬವಾಗಿರುತ್ತದೆ. ಇದು ಹಿಂದೂಗಳ ಹಬ್ಬವಾಗಿರುತ್ತದೆ. ಈ ಹಬ್ಬದಲ್ಲಿ ಮಹಿಳೆಯರು ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯ ವರವನ್ನು ಕೇಳುತ್ತಾರೆ. ತಮ್ಮ ಮನೆ ಸಮೃದ್ಧಿಯಾಗಿರಲಿ, ತಮ್ಮ ಗಂಡ ಮಕ್ಕಳು, ತಮ್ಮ ಕುಟುಂಬವು ಚೆನ್ನಾಗಿರಲಿ ಎಂದು ಕೇಳಿಕೊಳ್ಳುವ ಒಂದು ವರಮಹಾಲಕ್ಷ್ಮಿಯ ವ್ರತವಾಗಿರುತ್ತದೆ. ಇದನ್ನು ಆಚರಿಸುವ ಒಂದು ಹಿಂದೂ ಸಂಪ್ರದಾಯವಾಗಿರುತ್ತದೆ. ಮಹಾಲಕ್ಷ್ಮಿಯು ಸಂಪತ್ತು, ಐಶ್ವರ್ಯ, ಆಯುಷು, ಆರೋಗ್ಯ, ಸಮೃದ್ಧಿಯನ್ನು ನೀಡುವ ಆದಿದೇವತೆಯಾಗಿರುತ್ತಾಳೆ. ವರಮಹಾಲಕ್ಷ್ಮಿಯು ನಾರಾಯಣನ ಪತ್ನಿಯಾಗಿ ಭೂಲೋಕದಲ್ಲಿ ನೆಲೆಸಿರುತ್ತಾಳೆ. ವರಮಹಾಲಕ್ಷ್ಮಿಯ ಆಚರಣೆ ಸಮೃದ್ಧಿ, ಸಂಪತ್ತು, ಆಸ್ತಿ, ಐಶ್ವರ್ಯಕ್ಕಾಗಿ ದೇವಿಯನ್ನು ಬೇಡುವಂತಹ ಒಂದು ವರಮಹಾಲಕ್ಷ್ಮಿಯ ಪೂಜೆಯಾಗಿರುತ್ತದೆ. ಇಲ್ಲಿ ಮಹಾಲಕ್ಷ್ಮಿಯು ಹಿಂದೂ ಸಂಪ್ರದಾಯದಂತೆ ಪೂಜಿಸಲ್ಪಡುತ್ತಾಳೆ. ತಾಯಿ ಶ್ರೀ ವಿಷ್ಣುವಿನ ಪತ್ನಿಯಾಗಿ ಈ ಹಬ್ಬವನ್ನು ಆಚರಿಸುವುದರಿಂದ ಪತಿಯ ಆರೋಗ್ಯ, ಆಯಸ್ಸು ವೃದ್ಧಿಗಾಗಿ ಈ ವ್ರತಾಚರಣೆಯನ್ನು ಮಾಡುತ್ತಾರೆ. ಹಾಗೆ ತಮ್ಮ ಮುತ್ತೈದೆತನವನ್ನು ಕೇಳಿಕೊಳ್ಳಲು ತಾಯಿ ಮಹಾಲಕ್ಷ್ಮಿಯ ವ್ರತವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ವ್ರತದ ಮಹಿಮೆ, ಈ ಹಬ್ಬ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ಬರುತ್ತದೆ. ಈ ಹಬ್ಬವು ನಮ್ಮ ಎಲ್ಲಾ ಹೆಣ್ಣು ಮಕ್ಕಳಿಗೂ ಒಂದು ಸಂಭ್ರಮವೇ ಆಗಿರುತ್ತದೆ. ಮೊದಲಿಗೆ ಗಣೇಶನನ್ನು ಪೂಜಿಸಬೇಕು. ನಂತರ ತಾಯಿಯನ್ನು ಹೂವು, ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳಿಂದ ಅಲಂಕರಿಸಿ ದೇವಿಗೆ ಅರ್ಚನೆಯನ್ನು, ಕುಂಕುಮ ಅರ್ಚನೆಯನ್ನು ಮಾಡಬೇಕು. ಶಕ್ತಾನುಸಾರವಾಗಿ ನೈವೇದ್ಯವನ್ನು ಇಡಬೇಕು. ಹೋಳಿಗೆ, ಪುಳಿಯೋಗರೆ, ಗೋಧಿ ಪಾಯಸ ಹಾಗೂ ತಾಯಿಗೆ ಪ್ರಿಯವಾದ ತಾವರೆ ಹೂವನ್ನು, ಮಲ್ಲಿಗೆ ಹಾಗೂ ನಮ್ಮ ಶಕ್ತಿಯ ಅನುಸಾರವಾಗಿ ದೇವಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಹಾಗೆ ಧೂಪಾದೀಪಗಳನ್ನು ಹಚ್ಚಿ ಹಿರಿಯರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಮೊದಲಿಗೆ ಪೂಜಾ ಸ್ಥಳವನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಬಾಗಿಲಿಗೆ ರಂಗೋಲಿಯನ್ನು ಹಾಕಬೇಕು. ಹೊಸಲಿಗೆ ಅರಿಶಿನ ಕುಂಕುಮದಿಂದ ಸಿಂಗರಿಸಬೇಕು. ತೋರಣವನ್ನು ಕಟ್ಟಬೇಕು. ಹಾಗೆ ಪೂಜೆ ಮಾಡುವಂತ ಮಹಿಳೆಯರು ಅರಿಶಿನ, ಕುಂಕುಮ, ಮಡಿ ಸೀರೆಯನ್ನು ಉಟ್ಟು ಪೂಜೆ ಮಾಡತಕ್ಕದ್ದು. ಹಾಗೆ ತಾಯಿಗೆ ಕುಂಕುಮ ಅರ್ಚನೆ ತುಂಬಾ ಪ್ರಿಯವಾದದ್ದು. ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ಮಂಟಪವನ್ನು ಅಲಂಕರಿಸಿ. ಶಕ್ತಿ ಇಲ್ಲದೇ ಇದ್ದರೆ ತಮಗೆ ತೋಚಿದಂತೆ ಮಾಡಬಹುದು. ಇದರಲ್ಲಿ ಮಂತ್ರವೇ ಉಚ್ಚರಿಸಬೇಕು, ಪದ್ಧತಿ ಪ್ರಕಾರವೇ ಮಾಡಬೇಕೆಂದೇನಿಲ್ಲ. ತಮಗೆ ತೋಚಿದ ಹಾಗೆ, ತಮಗೆ ಅನ್ನಿಸಿದ ಹಾಗೆ ಭಕ್ತಿ ಭಾವಗಳಿಂದ ಪೂಜಿಸಿ, ಮನೆಯಲ್ಲಿರುವ ಹಿರಿಯರನ್ನು ಗೌರವಿಸಿ, ಹಾಗೆ ಮಕ್ಕಳನ್ನು ಪ್ರೀತಿಯಿಂದ, ಗಂಡನನ್ನು ಗೌರವದಿಂದ ನೋಡಿಕೊಂಡರೆ ಅದೇ ಶ್ರೇಷ್ಠ. ಈ ಪೂಜೆಯನ್ನು ಸಾಂಪ್ರದಾಯವಾಗಿ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಹಾಗೆ ನನಗೆ ತೋಚಿದ್ದನ್ನು ಇದರ ಮೂಲಕ ಹೇಳಿದ್ದೇನೆ ವಿನಃ ಅನ್ಯತಾ ಭಾವಿಸಬಾರದೆಂದು ನನ್ನ ಮನವಿ. ಅಚ್ಚು ಟಿವಿಯನ್ನು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿರುವ ಎಲ್ಲಾ ಪ್ರೇಕ್ಷಕರಿಗೂ ನನ್ನ ಅಭಿನಂದನೆಗಳು. ಹಾಗೆ ಅಚ್ಚು ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಹೊಡೆಯೋದನ್ನ ಮರಿಬೇಡಿ.